ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಮಾಯಾವತಿ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗ್ಬೋದು. ಜಾಯ್ನಿಂಗ್ ಆದಂಥ ಒಂದು ಪರ್ಸನ್ಸ್ಗೆ ಡೈರೆಕ್ಟಾಗಿ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಆಥರೈಸ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ವಂತ ಊರು ತುಮಕೂರು ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 35ರ ಒಂದು ಪ್ರಾಯ ತುಂಬಿದೆ. ಈಕೆ ಸಮಸ್ಯೆ ಚಪಾತಿಗೆ ಒಂದು ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಿಲ್ಲ ಅಂತ ತನ್ನ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ ಇವಳ ಒಂದು ಬಯಕೆ ನೋಡೋದಾದರೆ ತೂತಿಗೆ ಒಂದು ದಪ್ಪ ಗೂಟ ಹಾಕಿಕೊಂಡು ಚೆನ್ನಾಗಿ ಸುಖ ಕೊಡುವಂಥ ಒಬ್ಬ ನಂಬಿಕೆಯ ಸ್ತಂಭಿಂಡ ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, carvale.com ಅವರ ಕಡೆಯಿಂದ 2018ರ ಒಂದು ಮಾಡೆಲ್ ಟಾಟಾ ಟಿಯಾಗೋ ಅಂತೇಳಿ ಒಂದು ಕಾರ್ ಮಾಡೆಲ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಆ ಒಂದು ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ನಿಮಗೆ ಶೋ ಅಪ್ ಕೂಡ ಮಾಡ್ತಾ ಹೋಗ್ತೇನೆ ಬನ್ನಿ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟು ಇವರ ಒಂದು ಚಪಾತಿಗೆ ಒಂದು ಊಟ ಇಲ್ಲದೆ ಹೀಗೆಲ್ಲ ಆಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ತಮ್ಮ ಒಂದು ಕಷ್ಟದ ಒಂದು ದಿನಗಳು ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಫಸ್ಟ್ ಒನ್ ನೋಡಿ, ಈಕೆಗೆ ಮದುವೆ ಆಗಿ ಬರೀ 2 ವರ್ಷಗಳಲ್ಲಿ ಯಜಮಾನ ಬೇರೆ ಒಂದು ಮದುವೆ ಆಗಿದ್ದಾನೆ. ಅವರು ಹಾಗೆಲ್ಲ ಮಾಡಲು ಆಲ್ಮೋಸ್ಟ್ ಕಾರಣ ಇವಳ ಹಾಗೆ ಇರುವ ಅವಳ ಸ್ನೇಹಿತೆಯನ್ನು ಪರಿಚಯ ಮಾಡಿಕೊಂಡು ಅವಳನ್ನು ಒಮ್ಮೆ ಒಂದು ಭೇಟಿಯಾಗಿ ಚೆನ್ನಾಗಿ ಒಂದು ಸುಖ ಕೊಟ್ಟಿದ್ದಾನೆ. ಅದಕ್ಕೆ ಅವಳು ನಾನು ನಿನ್ನ ಒಂದು ಜೊತೆ ಮದುವೆ ಆಗುತ್ತೇನೆ ಅಂದಿದ್ದಕ್ಕೆ ನಾನು ಕೂಡ ಬಿಟ್ಟಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಅದರಿಂದ ನನಗೆ ಯಾರದೇ ಒಂದು ಗುಡದ ಒಂದು ಸುಖ ಇಲ್ಲದ ಹಾಗೆ ಪ್ರೆಸೆಂಟ್ ಇವಾಗ ಆಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಇವಾಗ ಪ್ರಸ್ತುತ ನಂಬಿಕೆ ಉಳಿಸಿಕೊಂಡು ತೂತು ಕೇಯುವಂಥ ಗಂಡು ಹೀಗಿರಬೇಕು. ಈ ಒಂದು ಕ್ವಾಲಿಟೀಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಅವನ ಊಟ ನನ್ನ ಒಂದು ಆಲ್ಮೋಸ್ಟ್ ಗಂಡನಕ್ಕಿಂತ ಚೆನ್ನಾಗಿ ದಪ್ಪ ಉದ್ದ ಇದ್ದರೆ ನನ್ನ ಒಂದು ತೂತಿಗೆ ಬಹಳ ಖುಷಿಯಾಗುತ್ತೆ. ಯಜಮಾನರಿಗೆ ನನಗೆ ಮುಂಚೆ ವಾರದಲ್ಲಿ ಒಮ್ಮೆ ಮಾಡ್ತಿದ್ದ ಅಷ್ಟಕ್ಕೆ ನನಗೆ ಇಷ್ಟೊಂದು ಸುಖ ಕಂಡಿದ್ದೆ. ಆದರೆ ನಿಮ್ಮಿಂದ ನಾನು ಯಾವಾಗಲೂ ಕೂಡ ಬೇಕಂದಾಗ ಬಹಳ ಒಂದು ಅರ್ಥ ಮಾಡಿಕೊಂಡು ಚೆನ್ನಾಗಿ ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇಬ್ಬರಿಗೂ ಕೂಡ ಇಷ್ಟ ಆಗುವ ಒಂದು ಸ್ಟೆಪ್ಸಲ್ಲಿ ಮಾಡಿದರೆ ಇನ್ನೂ ಹೆಚ್ಚು ಎತ್ತಿ ಕೊಡ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ ಕಾರ್ ಸೆಲ್ಲರ್ನ ಬಗ್ಗೆ ಕಂಪ್ಲೀಟ್ ರಿವ್ಯೂ ಆಗಿ ತೋರಿಸ್ತಾ ಹೋಗೋದಾದರೆ, ಸೆಲ್ಲರ್ ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಎಕ್ಸಲೆಂಟ್ ಕಂಡೀಷನ್, ಸಿಂಗಲ್ ಓನರ್, ಫೈನಾನ್ಷಿಯಲ್ ಅವೈಲೇಬಲ್ ಇದೆ, ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಅವೈಲೇಬಲ್ ಇದೆ, ಮತ್ತು ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ, ವಾರಂಟಿ ಕೂಡ ಇದೆ, ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫೈನಲ್ ಪ್ರೈಸ್ ಬಂದುಬಿಟ್ಟು 4,49,000 ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮಾರ್ಚ್ 2018, 67,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ, ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಮತ್ತು 5 ಗೇರ್, ಮತ್ತು ನಂಬರ್ಸ್ ಆಫ್ ಓನರ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಕೂಡ ನಾಗ್ಪುರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಲರ್ ನೋಡಲಿಕ್ಕೆ ಹೋದರೆ ರೆಡ್ ಕಲರ್ ಆಗಿರುತ್ತೆ ಅಂತೇಳಿ ಕಲರ್ನ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ಸೆಲ್ ಆಗಿರ್ಬೋದು ತುಂಬಾ ಒಂದು ಚೆನ್ನಾಗಿದೆ. ರೇರ್ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಹೀಗಿದೆ, ಮತ್ತು ಫ್ರಂಟ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಈ ರೀತಿಯಾಗಿದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.